ಹಿಂಗ ಮಾಡಿ ಇದ್ರ ಮೇಲೆ ಹತ್ತದ್ ಬೇಡಲ್ಲ. ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗಿದೆ. ನಾವು ಯಾಕೆ ಇವತ್ತು ಇಲ್ಲಿ ಸೇರಿದೀವಿ ಅಂತಕ್ಕಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ನಮ್ಮ ಹಕ್ಕುತ್ತಾಯಗಳನ್ನ ಮಾತ್ರ ಇಲ್ಲಿ ಓದ್ತೀನಿ. ನಾನು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ನೀಡಬೇಕು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದುಗೊಳಿಸಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ವಿಕೇಂದ್ರೀಕರಣಗೊಳಿಸಬೇಕು. CBSE ಪರೀಕ್ಷೆಗಳಲ್ಲಿನ OSM ಮೌಲ್ಯಮಾಪನ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು. ನೀಟ್ ಹಗರಣದ ಕುರಿತು ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದರೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು. ಶಾಂತವಾಗಿ ಚಳವಳಿ ಮಾಡುತ್ತಿದ್ದವರ ಮೇಲೆ ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡಿಸಿ ವಿದ್ಯಾರ್ಥಿಗಳನ್ನು ಗಂಭೀರವಾಗಿ ಗಾಯಗೊಳಿಸಿದ ಗೃಹ ಮಂತ್ರಿ ಅಮಿತ್ ಶಾ ಬೇಷರತ್ತಾಗಿ ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು. ದೇಶದ ಎಲ್ಲ ಭಾಗಗಳಲ್ಲಿ ಚಳವಳಿ ನಿರತರ ಮೇಲೆ ಹಾಕಿದ ಪೊಲೀಸ್ ಕೇಸ್ಗಳನ್ನು ವಾಪಸ್ ಪಡೆಯಬೇಕು. ಹೊಸ ಶಿಕ್ಷಣ ನೀತಿ NEP-ಯನ್ನು ರದ್ದು ಮಾಡಬೇಕು ಅಂತೇಳಿ ಈ ಮೂಲಕ, ಈ ಹೋರಾಟದ ಮೂಲಕ ಈ ದೇಶದ ರಾಷ್ಟ್ರಪತಿಯವರಿಗೆ ಮಾನ್ಯ ತಹಸೀಲ್ದಾರರ ಮುಖಾಂತರ, ವಿದ್ಯಾರ್ಥಿಗಳ ಮುಖಾಂತರ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಗತಿಪರ ಹೋರಾಟ ಸಮಿತಿ ಕುಷ್ಟಗಿ ಮತ್ತು ಎಲ್ಲಾ ಮುಖಂಡರ ಹಾಗೂ ಮತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ನೀಟ್ UG 2026ರಲ್ಲಿ ಅವ್ಯವಹಾರ ನಡೆದಂತಹ ಒಂದು ಕುರಿತು ಮತ್ತು 22 ಲಕ್ಷ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಕುರಿತು ಮತ್ತು 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಹಲವಾರು ಬೇಡಿಕೆಗಳನ್ನು ಇಟ್ಟು ತಾವು ಮಾನ್ಯ ರಾಷ್ಟ್ರಪತಿಗಳಿಗೆ ತಾವು ಒಂದು ಮನವಿಯನ್ನು ಸಲ್ಲಿಸಿದ್ರಿ. ತಮ್ಮ ಒಂದು ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳ ತಲುಪುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇನೆ. ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿ ತಮ್ಮೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಲ್ಲ ಉಪನ್ಯಾಸಕರು ಈ ಕೂಡಲೇ ಬಂಧನ ಮಾಡಲೇಬೇಕು. ಕಾರಣದಂತ ಕೋಚಿಂಗ್ ಸೆಂಟರ್ ಮಾಲೀಕರನ್ನು ಬಂಧನ ಮಾಡಲೇಬೇಕು. ಬೇಡವೇ ಬೇಡ. ಜಿಂದಾಬಾದ್ ಜಿಂದಾಬಾದ್. ಸ್ಟೂಡೆಂಟ್ ಯೂನಿಟಿ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಬೇಕೇ ಬೇಕು. ಬೇಕೇ ಬೇಕು. ವಿದ್ಯಾರ್ಥಿಗಳ ಐಕ್ಯತೆ ಚಿರಯುವಾಗಲೇ. ವಿದ್ಯಾರ್ಥಿಗಳ ಐಕ್ಯತೆ ಚಿರಯುವಾಗಲೇ. ರೈತ ಕಾರ್ಮಿಕ ಕೃಷಿ ಕಾರ್ಮಿಕ ಒಕ್ಕೂಟದ ಐಕ್ಯತೆ ಚಿರಯುವಾಗಲೇ. ವಿದ್ಯಾರ್ಥಿ ಯುವಜನ ರೈತ ಕಾರ್ಮಿಕರ ಐಕ್ಯತೆ ಚಿರಯುವಾಗಲೇ. ವಿದ್ಯಾರ್ಥಿ ಯುವಜನ ರೈತ ಕಾರ್ಮಿಕರ ಐಕ್ಯತೆ ಚಿರಯುವಾಗಲೇ. ರಾಷ್ಟ್ರಪತಿ ಕಾರಣಾಗಿದ್ದರಿಂದ ಕೋಚಿಂಗ್ ಸೆಂಟರ್ ಮಾಲೀಕರ ಮತ್ತು ಉಪನ್ಯಾಸಕರ ಬಂಧನ ಆಗಲೇಬೇಕು. ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್.